ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 24ನೇ ತಾರೀಕಿಂದು ಇಲ್ಲೇನಾಗುತ್ತಪ್ಪ ಅಂದರೆ ಸುಭಾಷ ವಿದ್ಯಂಗೆ ಹೊಡೆದ್ಬಿಟ್ಟು ಔಷಧಿ ತೊಗೊಂಬಂದ್ಬಿಟ್ಟಿರ್ತಾನಲ್ಲ. ತೊಗೊಂಡ್ಬಂದು ಇಲ್ಲಿ ನಾನೇ ತೊಗೊಂಬಂದೆ ಕಷ್ಟಪಟ್ಟು ಅಂತ ಏನು ಉಳ್ಳಾಡ್ಕೊಂಡು ಬಂದು ಔಷಧಿ ಕೊಟ್ಟಿರ್ತಾನೆ. ಗುರುಗಳು ಏನು ಮಾಡ್ತಾರೆ, ಸಾಧುಗಳು ಅದಕ್ಕೆ ಹೋಗಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಬೇವಿನ ಸೊಪ್ಪು ಮತ್ತು ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಅರ್ದ್ಬಿಟ್ಟು ಎಲ್ಲ ಅದಕ್ಕೆ ಒಂದು ಕಷಾಯ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಇದು 3 ಜನಕ್ಕೆ ಆಗೋದು ಅಂತ ಹೇಳಿರ್ತಾರೆ ಗುರುಗಳು. ಸರಿ ಅಂದ್ಬಿಟ್ಟು 3 ಜನಕ್ಕೆ ಆಗೋದು ಅಂದರೆ ಯಾರಿಗೆ ಕೊಡಬೇಕು ಏನು ಅಂತ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿರ್ತಾರಲ್ಲ. ಇವನು ಸುಭಾಷ ಏನು ಹೇಳ್ತಾನೆ, ನಮ್ಮ ದೊಡ್ಡಪ್ಪಂಗೆ ಕೊಟ್ಬಿಟ್ಟು ಮಿಕ್ಕಿದ್ದು ನಮ್ಮಮ್ಮ ನಮ್ಮ ಅಕ್ಕಂಗೆ ಕೊಡಿ ಅಂತ ಹೇಳ್ಬಿಟ್ಟಿರ್ತಾನೆ. ಆವಾಗ ಸಾವಿತ್ರಿ ಮತ್ತು ವಿನಂತಿ, ಸುಭಾಷ, ನಾವು ಬದುಕಬೇಕು ಅಂತ ಆಸೆ ಐತಲ್ವೇನೋ, ನಮಗೂ ಕೊಡಬೇಕಲ್ವೇನೋ, ನೀನು ನಮಗೆ ಬಿಟ್ಬಿಟ್ಟು ನಿಮ್ಮ ಅಕ್ಕಂಗೆ ನಿಮ್ಮ ಅಮ್ಮಂಗೆ ಮಾತ್ರ ಕೊಡು ಅಂತ ಹೇಳ್ತಿದ್ಯೇನೋ ಅಂತ ಸಾವಿತ್ರಿ ಹೇಳ್ತಾರೆ. ಅವಾಗ ಅತ್ತೆ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನೀವು. ಈಗ ದೊಡ್ಡಪ್ಪನ ಕೊಡೋದು ಮುಖ್ಯ ಮತ್ತು ನಮ್ಮಮ್ಮ ನಮ್ಮ ಅಕ್ಕನೂ ಮುಖ್ಯ ಅಲ್ವಾ ನನಗೆ, ಅದಕ್ಕೆ ಹೇಳ್ದೆ ಕಣತ್ತೆ, ನೀವು ಪರಿಸ್ಥಿತಿ ಅರ್ಥ ಮಾಡ್ಕೊಂಡಲ್ಲಿ ಏನು ಮಾತಾಡೋಕ್ಕೆ ಹೋಗಬೇಡಿ ಅಂತ ಸುಭಾಷ ಅಲ್ಲಿಂದ ಹೊಂಟ್ಬಿಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಗುರುಗಳು ಔಷಧಿ ತಯಾರು ಮಾಡ್ಕೊಂಬಂದು ಕೊಡ್ತಾರೆ. ತಯಾರು ಮಾಡ್ಕೊಂಬಂದ್ಬಿಟ್ಟು ಆದಮೇಲೆ ಶಿವರಾಮೇಗೌಡ್ರಿಗೆ ಹಾಕ್ತಾರೆ. ಶಿವರಾಮೇಗೌಡರು ಅವಾಗ ಸ್ವಲ್ಪ ಚೇತರಿಕೆ ಕಾಣುತ್ತೆ. ಆವಾಗ ಚೇತರಿಕೆ ಕಾಣಿದ ತಕ್ಷಣ ಪಾಪ ಅಜ್ಜಿನೂ ಮತ್ತು ಮೋಹನ ಇಬ್ಬರು ಆಚೆ ನಿಂತಿರ್ತಾರಲ್ಲ, ಅವಾಗ ಅವ್ರಿಗೆ ಖುಷಿಯಾಗುತ್ತೆ. ಸ್ವಲ್ಪ ಚೇತರಿಕೆ ಕಂಡ್ಮೇಲೆ ಅವಾಗ ದೊಡ್ಡ ಡಾಕ್ಟ್ರು ಮತ್ತು ಈ ಡಾಕ್ಟ್ರಮ್ಮ ಇಬ್ಬರು ಮಾತಾಡ್ತಾರೆ. ಹಾಗಿದೆ ಇವಾಗ ಕಂಡೀಷನ್ ಅಂದಾಗ, ಪರವಾಗಿಲ್ಲ ಸರ್, ಸ್ವಲ್ಪ ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ, ಪರವಾಗಿಲ್ಲ ಕರೆಕ್ಟಾಗಿದೆ, ಇವಾಗ ನಾರ್ಮಲ್ ಸಿಚುವೇಶನ್ಗೆ ಬರ್ತಾ ಇದ್ದಾರೆ ಸರ್ ಅಂತ ಹೇಳ್ಬಿಟ್ಟು ಡಾಕ್ಟ್ರಮ್ಮ ಹೇಳ್ತಾರೆ. ಹೌದಾ, ಸರಿ ಆಯಿತು, ಒಳ್ಳೇದಾಯಿತು ಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಇವ್ರಿಗೆ ಅಜ್ಜಿ ಅಮ್ಮಮ್ಮ ಡಾಕ್ಟ್ರಮ್ಮನ ಕೇಳ್ತಾರೆ, ಹೇಗಿದ್ದಾರೆ ನನ್ನ ಮಗ ಈಗ? ಪರವಾಗಿಲ್ಲ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಇವಾಗ ಅವ್ರು ಸುಧಾರಿಸ್ಕೊತಾ ಇದ್ದಾರೆ, ಏನು ಭಯ ಇಲ್ಲ ಅಂದಾಗ, ಉಳ್ಕೆರವ ನನ್ನ ಮಗನ ಕಾಪಾಡ್ಬಿಟ್ಟೆ ಕಣವ ನೀನು ಅಂತ ಅಂದ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೋತಾರೆ ಅಜ್ಜಿ. ಮತ್ತು ಮೋಹನನ ಖುಷಿ ಪಡ್ತಾರೆ. ಮತ್ತು ಇವಾಗ ಸುಭಾಷ್ ಹೇಳಿರ್ತಾನಲ್ಲ, ಇಬ್ರದ್ದು ಮಿಕ್ಕಿದ್ನ ನಮ್ಮ ಅಮ್ಮಂಗೂ ನಮ್ಮ ಅಕ್ಕಂಗೆ ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಈಶ್ವರಿಗೆ ಮತ್ತು ಇವಳಿಗೆ ಚಿತ್ರಂಗೆ ಔಷಧಿ ಕೊಡ್ತಾರೆ. ಅವಾಗ ಕೊಟ್ಟಿದ ತಕ್ಷಣ ಪರವಾಗಿಲ್ಲ, ಸ್ವಲ್ಪ ತಲೆನೋವು ಕಮ್ಮಿ ಆಯ್ತೈತೆ ಅಂತ ಅಂದ್ಬಿಟ್ಟು ಅಂತಾರೆ. ಇವಳು ಚಿತ್ರ, ಅವ್ವ ನನಗೆ ಚಳಿನೂ ಕಮ್ಮಿ ಆಯ್ತದೆ ಕಣವ ಅಂದಾಗ, ಹ್ಞೂ ಕಣೆ ಚಿತ್ರ, ನಿಮ್ಮಣ್ಣ ಅಲ್ಲಿ ನಿನ್ನ ತಮ್ಮ ಕಷ್ಟಪಟ್ಟು ಹೋಗಿ ಔಷಧಿ ತಗೊಬಂದ, ನನ್ನ ಮಗ ಕಾಡಲ್ಲಿ ಹೋಗಿ ಕಷ್ಟಪಟ್ಟು ಔಷಧಿ ತಗೊಬಂದು ಇವತ್ತು ನಮ್ಮನ್ನೆಲ್ಲ ಉಳಿಸ್ಕೊಬಿಟ್ಟಪ್ಪ, ನನ್ನ ಮಗನ ಎತ್ತಿದ್ಕೂ ಸಾರ್ಥಕ ಆಯಿತು ಕಣಪ್ಪ, ಇವತ್ತು ನಮ್ಮನ್ನು ಉಳಿಸ್ಕೊಬಿಟ್ಟ ಅಂದಿದ ತಕ್ಷಣ ಅವಾಗ ಅಲ್ಲಿ ಪಾಪ ಸಾವಿತ್ರಿ ವಿನಂತಿ ಇಬ್ಬರು ಹೇಳ್ತಿರ್ತಾರೆ. ಸಾವಿತ್ರಿ, ನಿನಗೆ ಔಷಧಿ ಇವಾಗ ಇಲ್ವಲ್ಲ, ಏನು ಮಾಡಿ, ನಾವು ಇವಾಗ ಎಲ್ಲರೂ ಒಟ್ಟಿಗೆ ಹೋಯ್ತೀವಿ ಹುಷಾರಾಗ್ಬಿಟ್ಟು, ನೀನು ಇಲ್ಲೇ ಇರಬೇಕಾಯ್ತದ, ಇಲ್ಲೇ ಇದ್ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ, ಇನ್ನೊಂದು 3 ದಿವಸ ಹೆಂಗೆ ಒದ್ದಾಡ್ಕೊಂಡು ಇದ್ಬಿಡು, ಆಮೇಲೆ ದೇವರು ಅವನೇ ಅಷ್ಟೇ ಅಂದಾಗ, ಅದಕ್ಕೆ ನನಗೆ ಕಿಟ್ಲೆ ಮಾಡ್ತಿದ್ದೀಯ ನೀನು ಈ ಪರಿಸ್ಥಿತಿಲಿ, ಅಲ್ಲ ಕಣ ಸುಭಾಷ, ನಮ್ಗೆ ಔಷಧಿ ಕೊಡಲಿಲ್ವಲ್ಲ ನೀನು, ನಮ್ಮ ಪ್ರಾಣ ಲೆಕ್ಕಿಸ್ಲಿಲ್ಲ ಅಲ್ವಾ ನೀನು ಅಂತ ಅಂದ್ಬಿಟ್ಟು ಈಶ್ವರ ಹೇಳ್ತಾರೆ. ಅವಾಗ ವಿನಂತಿನು, ಕಣವ ನೋಡು, ನಮ್ಮವರು ಅಂತೀಯ ನೋಡು, ನಮ್ಗೆ ಯಾರು ಆಗೋಕ್ಕಿಲ್ಲ ಕಣವ ಅಂತ ಹೇಳ್ತಾರೆ. ಕಣೆ ಜಿಟ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಸರಿ ಅಂದ್ಬಿಟ್ಟು ಇವಾಗ ಡಾಕ್ಟ್ರುಗಳೆಲ್ಲ ಪರೀಕ್ಷೆ ಮಾಡ್ತಿರ್ತಾರೆ. ಪರೀಕ್ಷೆ ಮಾಡಿ ಪರವಾಗಿಲ್ಲ, ಇವ್ರು 3 ಜನ ಹುಷಾರಾಗಿದ್ದಾರೆ, ಆದರೆ ಇನ್ನು ಮಿಕ್ತವ್ರು ಹುಷಾರಾಗಬೇಕು, ಇನ್ನು ಮಿಕ್ತವ್ರಿಗೆ ಔಷಧಿ ಬೇಕು, ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ನಾವು ಇವಾಗ ಅಂತ ಅಂದ್ಬಿಟ್ಟು ಪಾಪ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಈ ಅಜ್ಜಿಗೂ ಮತ್ತು ಮೋಹನ್, ಇದೇನು ಇಷ್ಟೊತ್ತಾದ್ರೂ ವಿದ್ಯೆ ಭದ್ರ ಬರಲಿಲ್ವಲ್ಲ ಯಾಕೆ ಅಂತ ಅಂದ್ಬಿಟ್ಟು ಇವ್ರು ಅನ್ಕೊಂತಿರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಭದ್ರ ವಿದ್ಯೆನ ಹುಡುಕ ಬರ್ತಾರೆ. ಇದ್ಯಾ ಅಂತ ಬರ್ತಾರೆ. ನೋಡೋರು ವಿದ್ಯೆ ಅಲ್ಲಿ ಬಿದ್ದೋಗ್ಬಿಟ್ಟಿರ್ತಾಳೆ. ಅವಾಗ ಭದ್ರ ಬಂದ್ಬಿಟ್ಟು, ಇದ್ಯಾ ಎದಳು ಮ್ಯಾಕೆ, ಬೇಕು ಅಂತ ಮಲಗಿದಿ, ಎದಳು ಮ್ಯಾಕೆ ಹೋಗೋಣ, ನೋಡು ನಾನು ಔಷಧಿ ತಂದೀವ್ನಿ ಎದಳು ಅಂತಾರೆ. ವಿದ್ಯೆ ಎದಳಲ್ಲ. ಇದೇನಪ್ಪ ಶಿವನೇ, ಇದ್ಯಾ ಅಂತಾರೆ. ಎದಳಲ್ಲ ಅವಳು. ಏನಪ್ಪ ಶಿವನೇ, ಆ ಹುಳುಗಳೇನಾರು ಕಚ್ಕಿಚ್ಬಿಟ್ವೋ ಏನೋ ಗೊತ್ತಿಲ್ವಲ್ಲ, ಜ್ಞಾನ ಬೇರೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಭದ್ರ ನೋಡ್ತಾರೆ. ಅಲ್ಲ, ಹುಳ ಕಚ್ಚಿರಂಗೇನು ಕಾಣಲ್ಲ, ಹುಳ ಕಚ್ಚಿದ್ರೆ ಏನಾರು ಬದಲಾವಣೆ ಆಯ್ತಿತ್ತಲ್ವ ಮಕ್ಕದಲ್ಲೆಲ್ಲ, ಏನೂ ಇಲ್ವಲ್ಲ, ಹುಳ ಕಚ್ಚಿರಂಗೆ ಕಾಣಲ್ಲ. ಇವಳಿಗೆ ಕಾಲು ನೋವು ಬೇರೆ ಇತ್ತಲ್ಲ, ಪಾಪ ಆನೆ ಸುಸ್ತಾಗೆಲ್ಲೋ ತಲೆ ಸುತ್ತ ಬಿದ್ದೋಗ್ಬಿಟ್ಲು ಏನೋ ಕತೆಯೋ ಅಂತ ಅಂದ್ಬಿಟ್ಟು ಮತ್ತೆ ಎಬ್ಬರಿಸ್ತಾರೆ. ಎದ್ದಳಲ್ಲ. ಮೂಗು ಮುಟ್ಟು ನೋಡ್ತಾರೆ, ಉಸಿರಾಡ್ತಾವಳೆ, ಅಂದರೆ ಸುಸ್ತಾಗೇನೋ ಬಿದ್ದೋಗ್ಬಿಟ್ಟಾಳೆ ಪಾಪ. ಈಗ ಔಷಧಿ ತಗೊ ಹೋಗ್ಬೇಕಲ್ಲ, ಅಲ್ಲಿ ನಾನು ಕಾಯ್ತಾ ಇರ್ತಾರೆ, ಅಪ್ಪಯ್ಯ ಹೊಟ್ಟಿಯವ್ರೆಲ್ಲರೂ ಕಾಯ್ತಿರ್ತಾರೆ, ಊರಿನವರೆಲ್ಲ ಔಷಧಿ ತಗೊಂಡು ಹೋಗ್ಬೇಕಲ್ಲ. ಮತ್ತು ಇವಾಗ ವಿದ್ಯೆನ ಹೆಂಗೆ ಬಿಟ್ಟು ಹೋಗೋದು, ಇವಳು ಬಿಟ್ಟೋದ್ರ ಅದತ್ತೆ, ಇಲ್ಲ ಇವಳನ್ನ ಎತ್ಕೊಂಡು ನಾನು ಔಷಧಿ ತಗೊ ಹೋಗ್ಬೇಕು ಇವಾಗ ಅಂತ ಹೇಳ್ಬಿಟ್ಟು ಭದ್ರ ಏನು ಮಾಡ್ತಾರೆ, ವಿದ್ಯೆನೂ ಎತ್ಕೊಂಡು ಪಾಪ ಔಷಧಿನೂ ತಗೊಂಡು, ಭದ್ರಂಗೆ ಗೊತ್ತಿಲ್ವಲ್ಲ ಇವಳು ಪಾಪ ತಲೆಗೆ ಏಟಾಗಿ ಬಿದ್ದೈತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಸುಭಾಷ ಬಂದಿದ್ದು ಗೊತ್ತಿಲ್ಲ ಭದ್ರಂಗೆ. ಅಲ್ಲೋಗ ಅವನು ನಾನು ತಂದೆ ಅಂತ ಸ್ಕೋಪ್ ತಗೋತಾವನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಭದ್ರ ಅವಳನ್ನೂ ಎತ್ಕೊಂಡು ಔಷಧಿನೂ ತಗೊಂಡು ಬರ್ತಾರೆ. ಬಂದಿದ್ದ ತಕ್ಷಣ ಇಲ್ಲೆಲ್ಲ ಹುಷಾರಾಗ್ತಾ ಇರ್ತಾರೆ. ಆವಾಗ ಶಿವರಾಮೇಗೌಡರಿಗೆ ಏನು ಸುಭಾಷನೇ ಕಷ್ಟಪಟ್ಟು ಔಷಧಿ ತಂದವನೇನೋ ಅನ್ನೋ ಥರ ಎಲ್ಲರೂ ಅವನ್ನೇ ಹೊಗಳ್ತಿರ್ತಾರೆ. ಆವಾಗ ಶಿವರಾಮೇಗೌಡರು ಎದ್ದೇಳ್ತಾರೆ. ಎದ್ಬಿಟ್ಟು ಗುರುಗಳು ಇರ್ತಾರಲ್ಲ ಸಾಧುಗಳಿಗೆ, ಸ್ವಾಮಿಗಳ ನನ್ನ ಪ್ರಾಣ ಉಳಿಸ್ಬಿಟ್ರ, ನಾನು ಜನ್ಮ ಇರೋ ಗಂಟಲು ನಿಮ್ಮನ್ನು ಮರೆಯೋಕ್ಕಿಲ್ಲ, ನಿಮ್ಮ ಋಣ ನಾನು ತೀರ್ಸೋಕ್ಕಾಗಕ್ಕಿಲ್ಲ ಅಂದಾಗ ಸ್ವಾಮಿಗಳೇನು ಹೇಳ್ತಾರೆ ಗುರುಗಳು, ನೋಡಿ ನಂದೇನಿಲ್ಲ, ನೋಡಿ ಈ ಹುಡುಗ ಕಷ್ಟಪಟ್ಟು ಕಾಡ್ಗೋಗಿ ತನ್ನ
ಪ್ರಾಣನೂ ಲೆಕ್ಕಿಸ್ದಂಗೆ ಔಷಧಿ ತಗೊಬಂದು ಮದ್ದು ಕೊಟ್ಟ. ಆ ಮದ್ದಿಂದ ನಾನು ನಿಮಗೆಲ್ಲ ಕೊಟ್ಟಿದ್ದೀನಿ ಅಷ್ಟೇ. ಆದರೆ ಇವನು ತಗೊಬಂದಿದ್ದು 3 ಜನಕ್ಕೆ ಮಾತ್ರ ಆಯಿತು. ಅದರಿಂದ ನಿಮಗೆ ಕೊಟ್ಟು ಅವರಿಬ್ಬರು ಕೊಟ್ಟಿದ್ದೀವಿ ಅಷ್ಟೇನೆ, ಇನ್ನು ಮಿಕ್ದವ್ರಿಗೆ ಔಷಧಿ ಇಲ್ಲ ಅಂತ ಅಂದ್ಬಿಟ್ಟು ಅಂದಾಗ, ಹೌದಾ ಅಂದಾಗ, ಈ ಹುಡುಗನೇ ಕಷ್ಟಪಟ್ಟು ತಗೊಬಂದಿರೋದು, ನೀವೇನು ಹೇಳ್ಬೇಕಾದ್ರೆ ಈ ಹುಡುಗಂಗೆ ಹೇಳಿ ಅಂತ ಅಂದ್ಬಿಟ್ಟು ಗುರುಗಳು ಹೇಳ್ತಾರೆ. ಆವಾಗ ಈಶ್ವರಿ ಮತ್ತು ಚಿತ್ರಂಗೆ ಏನು ಖುಷಿ, ಸುಭಾಷ ತನ್ನ ಕಷ್ಟಪಟ್ಟು ಒತ್ಕೊಂಬಂದ್ಬಿಟ್ಟು ಅವನ ಔಷಧಿ ಏನು ಅನ್ನೋ ಥರ ಅವ್ರೇನು ಬೀಗ್ತಾ ಇರ್ತಾರೆ. ಆವಾಗ ಶಿವರಾಮೇಗೌಡರು, ಸುಭಾಷ ನಾನು ನಿನ್ಗೇನು ಅಂದಿದ್ರು ಮನ್ಸಲ್ಲಿ ಮಡಿಕೋಬೇಡ ಕಣಪ್ಪ, ಇವತ್ತು ಕಷ್ಟಪಟ್ಟು ಕಾಡಿಗೋಗಿ ಮದ್ದು ತಗೊಬಂದು ನಾನು ಉಳಿಸ್ಕೊಬಿಟ್ಟಿದ್ಯಾ, ನಾನು ಇರೋ ಗಂಟ್ಲು ನಿನ್ನ ಋಣ ತೀರ್ಸೋಕ್ಕಾಗಕ್ಕಿಲ್ಲ ಕಣಪ್ಪ, ನೀನು ಮರೆಯೋಕ್ಕಾಗಕ್ಕಿಲ್ಲ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ದೊಡ್ಡಪ್ಪ ಬಿಡಿ, ಅದಕ್ಕೇನಂತೆ, ನಮ್ಮವರು ತಮ್ಮವರು ಅಂತ ಬೇಡವೇ, ನೀವು ನನಗೆ ತುಂಬಾ ಮುಖ್ಯ, ನೀವು ನನ್ನ ದೊಡ್ಡಪ್ಪ, ನೀವು ನನ್ನ ಎತ್ತಾಡ್ಸಿದ್ದೀರಾ, ನಿಮ್ಮನ್ನು ಉಳಿಸ್ಕೊಳ್ಳೋದು ನಂಗೆ ತುಂಬ ಮುಖ್ಯ ಆಗಿತ್ತಲ್ಲ, ನಿಮ್ಮ ಮುಂದೆ ನನಗೆ ಏನೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ ದೊಡ್ಡಪ್ಪ, ನಿಮಗೋಸ್ಕರ ನಾನು ಕಾಡ್ಗೋಗಕ್ಕಿಲ್ವೇ, ನಿಮಗೋಸ್ಕರ ಕಾಡ್ಗೋಗಿ ನಾನು ಮದ್ದು ತಂದಿದ್ದೀನಲ್ವ, ಅದೇ ಸಾಕು, ನನಗಿನ್ನೇನು ಬೇಡ, ನೀವು ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು ದೊಡ್ಡಪ್ಪ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾನೆ. ಶಿವರಾಮೇಗೌಡರಿಗೆ ಇವನೇ ಮತ್ತೊಂದವನೇ ಅಂತ ಖುಷಿಯಾಗೋಯ್ತದೆ. ಆಮೇಲೆ ಅಜ್ಜಿ ಮೋಹನನು ಇರ್ತಾರಲ್ಲ, ಅಜ್ಜಿ, ಅಯ್ಯೋ ನೀನು ಹೊಟ್ಟಿಯಿಂದ ಎಲ್ಲೋ ದೂರ ಹೋಗ್ಬಿಟ್ಟಿದ್ದಲ್ಲಪ್ಪ, ಇವತ್ತು ನನ್ನ ಮಗನ ಉಳ್ಸೋಕ್ಕೋಸ್ಕರನೇ ಆ ತಾಯಿ ಉಳ್ಕೆರವ ನೀನು ಕಳಿಸಿದ್ಲು ಅನಿಸ್ತದೆ, ನೀನು ಬಂದು ಇವತ್ತು ನನ್ನ ಮಗನ ಉಳಿಸ್ಬಿಟ್ಟೆ ಕಣ ಸುಭಾಷ, ನಿಜವಾಗ್ಲೂ ನೀನು ನನ್ನ ಮೊಮ್ಮಗಾಗಿದ್ದಕ್ಕೂ ಸಾರ್ಥಕ ಆಗಾಯಿತು ಕಣಪ್ಪ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅವಾಗ ಈಶ್ವರಿ, ಈ ಅಜ್ಜಿ ನೋಡು, ಅವಾಗೇನು ಸುಭಾಷ ಏನೋ ಮಾಡ್ಬಿಟ್ಟ ಅಂದ್ಬಿಟ್ಟು ಅವ್ನು ಹಂಗೆ ಅವ್ನು ಹಿಂಗೆ ಅವ್ನು ಹೊಟ್ಟಿಲೂರು ಕುಡ್ದು ಹೊಟ್ಟಿಂದ ಆಚೆ ಕಳಿಸೋ ಹಂಗೆ ಹಿಂಗೆ ಅಂತ ಏನು ನನ್ನ ಮಗನೂ ಮಾತಾಡಿದ್ದೆ, ಇವತ್ತು ನನ್ನ ಮಗ ಮಾಡಿದ ಕೆಲಸಕ್ಕೆ ಏನು ಹೊಗಳುತ್ತಾವ್ರು ಎಲ್ಲರೂ, ಇವತ್ತು ನನ್ನ ಮಗ ತನ್ನ ಪ್ರಾಣನೂ ಲೆಕ್ಕಿಸ್ದಂಗೆ ಹೋಗಿ ಮತ್ತೆ ತಗೊಬಂದವನಲ್ಲ, ಅದಕ್ಕೆ ಎಲ್ಲ ಹೊಗಳುತ್ತವ್ರೆ, ಏನಾದ್ರು ಒಂದು ಒಳ್ಳೇದು ಮಾಡಿಬಿಟ್ರೆ ಮಾತ್ರ ಹೊಗಳುತ್ತಾರೆ ಅಂತ ಅಂದ್ಬಿಟ್ಟು ಈಶ್ವರಿ ಚಿತ್ರ ಮಾತಾಡ್ಕೊತಿರ್ತಾರೆ. ಆಮೇಲೆ ಇಲ್ಲೇನಾಗುತ್ತೆ, ಭದ್ರ ವಿದ್ಯೆನ ಎತ್ಕೊಂಬಂದಿರ್ತಾರಲ್ಲ, ಡಾಕ್ಟ್ರೇ 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 ಅಂತ ಕೂಗ್ಕೋತಾರೆ. ಅವಾಗ ಅಜ್ಜಿ, ಇದು ಭದ್ರನ ಸದ್ದು ಇದ್ದಂಗತ್ತಲ್ಲ, ಬನ್ನಿ ನೋಡೋಣ ಅಂತ ಆಚ್ಕೊಡೋಯ್ತಾರೆ. ಅವಾಗ ಭದ್ರ ವಿದ್ಯೆನ ಎತ್ಕೊಂಡಿರೋದು ನೋಡ್ಬಿಟ್ಟು ಅಜ್ಜಿ, ಅಯ್ಯೋ ಭದ್ರ ಏನಾಯ್ತಪ್ಪ, ನನ್ನ ಮೊಮ್ಮಗಳಿಗೆ ಏನಾಯ್ತಪ್ಪ, ಏನಾಗೋದಪ್ಪ ಅಂದರೆ, ಗೊತ್ತಿಲ್ಲ ಅಮ್ಮಮ್ಮ, ಅಲ್ಲಿ ಬಿದ್ದೋಗಿದ್ಲು ಅದಕ್ಕೆ ಎತ್ಕೊಬಂದೆ ಅಂತಂದಾಗ, ಏನಾಯ್ತೋ ಅಂದಾಗ, ಗೊತ್ತಿಲ್ಲ ಮಮ್ಮ ಅಂದಾಗ, ಹುಳಗಳ ಕಡ್ದುಬಿಟ್ಟವೇನಪ್ಪ ಅಂದಾಗ, ಗೊತ್ತಿಲ್ಲ ಮಮ್ಮ, ಆದರೆ ಹುಳ ನನಗೆ ಕಡ್ದೈತೆ, ಇವಳಿಗೇನೋ ಗೊತ್ತಿಲ್ಲ ಮಮ್ಮ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಸರಿ ಅಂದ್ಬಿಟ್ಟು ವಿದ್ಯೆನ ಡಾಕ್ಟ್ರುಗಳು ಕರ್ಕೊಬನ್ನಿ ಒಳಗಡೆ ಕರ್ಕೊಬನ್ನಿ ಅಂತ ಅಂದ್ಬಿಟ್ಟು ಒಳಗಡೆ ಮಲಗಿಸ್ಬಿಟ್ಟು ಪರೀಕ್ಷೆ ಮಾಡ್ತಾರೆ. ಇಲ್ಲ ಹಂಗೇನಾಗಿಲ್ಲ, ಇವರು ಅನ್ಕಾನ್ಷಿಯಸ್ ಆಗಿದ್ದಾರೆ ಅಷ್ಟೇ, ಏನಿಲ್ಲ, ಇವ್ರಿಗೆ ಹುಳ ಏನು ಕಡ್ದಿಲ್ಲ ಬಿಡಿ, ಮಾಮೂಲಿ ನಮ್ಮ ಮೆಡಿಸಿನ್ಸ್ ಕೊಟ್ಟರೆ ಹುಷಾರಾಗ್ತಾರೆ, ಅನ್ಕಾನ್ಷಿಯಸ್ ಆಗಿದ್ದಾರೆ, ನಾವು ಅವ್ರನ್ನ ಪರೀಕ್ಷೆ ಮಾಡ್ತೀವಿ ಬಿಡಿ, ನೀವು ಯೋಚನೆ ಮಾಡಬೇಡಿ ಅಂತ ಡಾಕ್ಟ್ರುಗಳು ಹೇಳ್ತಾರೆ. ಅವಾಗ ಭದ್ರಂಗೆ ಹುಳ ಕಡ್ದಿರುತ್ತಲ್ಲ, ಭದ್ರ ಸುಸ್ತಾಗಿ ಹೋಗಿ ಮಲ್ಕೊಬಿಡ್ತಾನೆ. ಅವಾಗ ಅಮ್ಮಮ್ಮ ನಂಗೂ ಹುಳ ಕಡ್ದುಬಿಟ್ಟೈತೆ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಭದ್ರ ಬಂದ್ಬಿಟ್ಟು ಗುರುಗಳು ಅಲ್ಲೇ ಇರ್ತಾರೆ, ಸಾಧುಗಳು, ಗುರುಗಳೇ ಇಲ್ಲಿ ಇದು ತುಂಬ ಇದರಲ್ಲಿ ಔಷಧಿ ಇದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮದ್ದು ಕೊಡ್ತಾರೆ. ಅಯ್ಯೋ ಶಬಾಷಪ್ಪ, ಇಷ್ಟೊಂದು ಮದ್ದು ತಂದಿದ್ಯಾ, ಇಲ್ಲಿ ನೀನು ತಂದಿರೋ ಮದ್ದು ಇಲ್ಲಿರೋ ಎಲ್ಲರಿಗೂ ಆಗಿ ಇನ್ನೊಂದು 20 ಜನಕ್ಕೆ ಆಯ್ತದೆ, ಅಷ್ಟು ಮದ್ದು ತಂದಿದೆ ಕಣಪ್ಪ, ಕಾಡಿಗೋಗಿ ನೀನು ಎಷ್ಟೇ ಕಷ್ಟ ಆದರೂ ನಿಮ್ಮ ಪ್ರಾಣನ ಲೆಕ್ಕಿಸ್ದಲ್ಲೇ ಇಷ್ಟೊಂದು ಮದ್ದು ಎತ್ಕೊಬಂದಿದ್ದೆಲ್ಲ ಎಲ್ರಿಗೂ ಕೊಡ್ಬೋದು ನಾವು, ಇನ್ನೊಂದು 20 ಜನಕ್ಕೆ ಆಯ್ತದೆ, ನೀನು ಈ ಊರಿಗೆಲ್ಲ ಒಳ್ಳೇದು ಮಾಡಿದ್ಯಾ ಕಣಪ್ಪ ಭದ್ರ ಅಂತ ಭದ್ರನ ಹೊಗಳುತ್ತಾರೆ ಗುರುಗಳು. ಅವಾಗ ಶಿವರಾಮೇಗೌಡ, ನೋಡಿ ಸ್ವಾಮಿ, ನಿಮ್ಮ ಮಕ್ಕಳಿಬ್ರು ತಮ್ಮ ಪ್ರಾಣ ಲೆಕ್ಕಿಸ್ದಂಗೆ ಹೋಗಿ ಮದ್ದು ತಗೊಬಂದು ಎಲ್ರಿಗೂ ಒಳ್ಳೇದು ಮಾಡವ್ರೆ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಶಿವರಾಮಪ್ಪವ್ರಿಗೆ ಭದ್ರನ ಮೇಲೆ ಸುಭಾಷನ ಮೇಲೆ ಪಾಪ ಅವ್ರಿಗೆ ಗೊತ್ತಿರಲ್ವಲ್ಲ ಶಿವರಾಮಪ್ಪವ್ರಿಗೆ ತುಂಬಾ ಖುಷಿ ಆಗುತ್ತೆ ಅವಾಗೆ. ಆಮೇಲೆ ಸರಿ ಅಂದ್ಬಿಟ್ಟು ವಿನಂತಿನೂ ಮತ್ತು ಸಾವಿತ್ರಿ, ಸ್ವಾಮಿ ನಮ್ಮ ಅಣ್ಣನ ಮಗ ತಂದಿರೋ ಮದ್ದು ನಮಗೆ ಕೊಡ್ತೀರಾ ಅಂದಾಗ, ಹೌದಮ್ಮ ನಿಮಗೆ ಕೊಡ್ತೀವಿ ಅಂದಾಗ, ಅವಾಗ ಸರಿ ಅಂದ್ಬಿಟ್ಟು ವಿನಂತಿಗೂ ಮತ್ತು ಸಾವಿತ್ರಿಗೂ ಕೂಡ ಮದ್ದು ತಯಾರು ಮಾಡ್ಕೊಂಬಂದು ಗುರುಗಳು ಕೊಡ್ತಾರೆ. ಅವಾಗ ವಿನಂತಿ ಸಾವಿತ್ರಿ, ಭದ್ರ ನೀನು ನಮ್ಮ ಪ್ರಾಣ ಉಳಿಸ್ಬಿಟ್ಟೆ ಕಣಪ್ಪ, ನಮ್ಮ ಅಣ್ಣನ ಮಗ ಆಯ್ತು ಸಾರ್ಥಕ ಆಯಿತು ನೋಡು, ನಮ್ಮವರು ತಮ್ಮವರು ಅಂತೀವಿ, ಇವತ್ತು ನಮ್ಮನ್ನು ಕಾಪಾಡಿದ್ದೀನಿ ನೀನು ಕಣಪ್ಪ, ನಾವಿರೋವರೆಗೂ ನೀನು ಮರೆಯೋಕ್ಕಾಗಲ್ಲ ಕಣಪ್ಪ ಭದ್ರ, ನಮ್ಮನ್ನು ಉಳಿಸ್ಬಿಟ್ಟೆ ಕಣಪ್ಪ ಭದ್ರ ಅಂತ ಅಂದ್ಬಿಟ್ಟು ಭದ್ರಂಗೆ ಅಂತಾರೆ. ಅವಾಗ ಭದ್ರ, ಅತ್ತೆ ಬಿಡತ್ತೆ, ನಮ್ಮ ಮಟ್ಟಿಯವ್ರ ಅಂದಮೇಲೆ ನಾವು ಇಷ್ಟು ಮಾಡಬಾರ್ದೆ, ಏನಿಲ್ಲ ಸುಮ್ಮನೆ ಅತ್ತೆ ಅಂತ ಭದ್ರ ಅಂತಾರೆ. ಹಂಗಲ್ಲ ಕಣಪ್ಪ, ಇವತ್ತು ಆ ಸುಭಾಷ ತಂದಿದ್ದ ಔಷಧಿನ ಅವ್ರ ಅಮ್ಮಂಗೆ ಅವ್ರ ಅಕ್ಕಂಗೆ ಮಾತ್ರ ಕೊಡಿಸ್ತಾ ಇದ್ರೆ, ನೀನು ಎಲ್ಲರಿಗೂ ತಂದೆ, ಎಲ್ಲರೂ ನಮ್ಮವರು ಅನ್ನೋ ಥರ ನೀನು ತಗೊಬಂದಿದ್ದೆ ಕಣಪ್ಪ, ನಾವು ಮಾತ್ರ ನೀನನ್ನು ಮರೆಯೋಕ್ಕಾಗಲ್ಲ ಕಣಪ್ಪ ಭದ್ರ ಅಂತ ಅಂದ್ಬಿಟ್ಟು ಸಾವಿತ್ರಿ ಮತ್ತು ವಿನಂತಿ ಅಂತಾರೆ. ವಿನಂತಿನೂ, ಮಾಮ ಇವತ್ತು ನಮ್ಮನ್ನು ಉಳಿಸ್ಬಿಟ್ಟೆ ಮಾಮ, ನಾವು ನಿನ್ನ ಋಣ ಯಾವತ್ತೂ ತೀರ್ಸೋಕ್ಕಾಗಕ್ಕಿಲ್ಲ ಮಾಮ ಅಂದಾಗ, ಆಯಿತು ಬಿಡವ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವರು ತುಂಬ ಸುಸ್ತಾಗ್ಬಿಟ್ಟಿರುತ್ತಲ್ಲ ಭದ್ರಂಗೆ, ಸರಿ ಅಂದ್ಬಿಟ್ಟು ಸುಸ್ತಾಗಿ ಮಲಗಿಬಿಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಈಶ್ವರಿ, ಅಲ್ಲ ಕಣ್ ಸಾವಿತ್ರಿ, ಇವಾಗ ಸುಭಾಷ ಜಾಸ್ತಿ ತಂದಿದ್ರೆ ನಾವು ಕೊಡ್ತಿರ್ಲಿಲ್ವಾ, ಅದೇನೋ ನಮ್ಮನ್ನು ಆ ಥರ ಮಾತಾಡ್ತಿದ್ದಿಲ್ಲ ಸಾವಿತ್ರಿ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾಳೆ. ಅಯ್ಯೋ ಬಿಡೋದಕ್ಕೆ ಗೊತ್ತಾಯಿತು ಯಾರ್ಯಾರು ಹೆಂಗೆ ಅಂತ ನಮ್ಗೆ ಗೊತ್ತಾಯ್ತು, ಇವಾಗ ಹೆಂಗೋ ನಮ್ಮ ಅಣ್ಣನ ಮಗ ಮದ್ದು ತಗೊಂಬಂದು ನಮ್ಮನ್ನು ಉಳಿಸ್ಕೊಂಡ, ಅಷ್ಟೇ ಸಾಕು, ನಮ್ಮ ಅಣ್ಣನ ಮಗ ಎಲ್ಲರೂ ನೋಡ್ಕೊಂತಾನೆ, ಅಷ್ಟು ಸಾಕು ಬಿಡಿ ನಮಗೆ ಅಂತ ಅಂದ್ಬಿಟ್ಟು ಸಾವಿತ್ರಿ ಈಶ್ವರಿಗಂತಾರೆ. ಈಶ್ವರಿ ಮುಖ ಒಂಥರ ಸಿಂಡ್ರಿಸ್ತಾಳೆ. ಆಮೇಲೆ ಸರಿ ಎಲ್ಲರೂ ಹುಷಾರಾಯ್ತಾರೆ. ಹುಷಾರಾಗಿದ್ದ ತಕ್ಷಣ ವಿದ್ಯೆ ಇನ್ನೂ ಸುಸ್ತಾಗಿರ್ತಾಳೆ. ಆವಾಗ ಭದ್ರಂಗೂ
ಹುಳ ಕಚ್ಚಿರುತ್ತಲ್ವ, ಬದ್ರಂಗೂ ಕೂಡ ನೋಡ್ಕೊತಾ ಇರ್ತಾರೆ ಎಲ್ಲರೂ. ಆಮೇಲೆ ಅಜ್ಜಿ ಇವರು ಗುರುಗಳೇನಂತಾರೆ, ಅಮ್ಮ ಇವಾಗ ನಿಮ್ಮ ಮಕ್ಕಳು ಮೊಮ್ಮಕ್ಳಿಗೆ ಏನು ಭಯ ಇಲ್ಲಮ್ಮ, ಎಲ್ಲ ಹುಷಾರಾಗಿದ್ದಾರಮ್ಮ, ಏನು ಭಯ ಇಲ್ಲ ಅಂದಾಗ, ಅಯ್ಯೋ ಅವ್ವ ಉಲ್ಕ್ಯಾರವ್ವ, ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ಕಾಪಾಡ್ಬಿಟ್ಟೆ ಕಣವ ಗುರುಗಳೇ, ನೀವು ಎಲ್ಲರನ್ನೂ ಕಾಪಾಡ್ಬಿಟ್ರ ಗುರುಗಳೇ ಅಂತಂತಾರೆ. ಆಯ್ತಮ್ಮ, ಇದ್ರಲ್ಲಿ ನಂದೇನಿಲ್ಲಮ್ಮ, ಅವ್ರು ಕಷ್ಟಪಟ್ಟು ಮತ್ತಕ ಬಂದರು, ನಾನು ಅವ್ರಿಗೆ ಔಷಧಿ ಕೊಟ್ಟಿದ್ದೀನಿ ಅಷ್ಟೇ ಕಣಮ್ಮ, ಇದರಲ್ಲೆಲ್ಲ ನಾನು ನೋಡಮ್ಮ ನಿಮ್ಮ ಮೊಮ್ಮಕ್ಕಳು ಕಷ್ಟಪಟ್ಟಿರೋದು ಅಂತಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಮೋಹನಂಗೆ ಅಜ್ಜಿಯವ್ರಿಗೆಲ್ಲ ತುಂಬ ಖುಷಿಯಾಗುತ್ತೆ. ವಿದ್ಯೆಂಗೆ ಇನ್ನೂ ಜ್ಞಾನ ಬಂದಿರಲ್ಲ. ಏನಾಯ್ತು ನನ್ನ ಮೊಮ್ಮಗಳು ಎದ್ದೇಳ್ತಾ ಇಲ್ವಲ್ಲ, ಡಾಕ್ಟ್ರಮ್ಮ ನನ್ನ ಮೊಮ್ಮಗಳಿಗೆ ಏನಾಗಿಲ್ಲ ತಾನೆ ಅಂದಾಗ, ಏನಿಲ್ಲಮ್ಮ ಅವ್ರು ಆರಾಮಾಗಿದ್ದಾರೆ, ಏನಿಲ್ಲ, ಸ್ವಲ್ಪ ಪ್ರಜ್ಞೆ ತಪ್ಪಿದೆ ಅಷ್ಟೇ, ಏನಿಲ್ಲಮ್ಮ, ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಅವ್ರು ಹುಷಾರಾಗ್ತಾರೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಡಾಕ್ಟ್ರಮ್ಮ ಅಜ್ಜಿಗೆ ಹೇಳ್ತಾರೆ. ಅಜ್ಜಿ ಅಷ್ಟು ಮಾಡಿ ಅವ್ವ ಅಂತ ಅಂದ್ಬಿಟ್ಟು ಅಂತಾರೆ. ಎಲ್ಲರೂ ಹುಷಾರಾಯ್ತಾರೆ. ಆಮೇಲೆ ಶಿವರಾಮೇಗೌಡರಪ್ಪಂಗೆ ಕೇಳ್ತಾರೆ, ಹೆಂಗೈತೆ ಕಂಡೀಷನ್ ಸರ್ ಇವಾಗ ಅಂದರೆ, ಏನಿಲ್ಲ ಆರಾಮಾಗಿದೆ, ತಲೆನೋವೆಲ್ಲ ಕಮ್ಮಿ ಆಗಿದೆ, ಸುಸ್ತು ಕಮ್ಮಿ ಆಗಿದೆ, ಏನಿಲ್ಲ ಜ್ವರನೂ ಕಮ್ಮಿ ಆಗಿದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹೌದಾ ಸರಿ ಸರ್, ಇವಾಗ ಇವರು ನಾರ್ಮಲಿಗೆ ಬಂದಿದ್ದಾರೆ ಸರ್ ಅಂತ ಡಾಕ್ಟ್ರುಗಳು ಮಾತಾಡ್ಕೋತಾರೆ. ಆಮೇಲೆ ಭದ್ರ ತಂದಿದ್ದು ಔಷಧಿ ಇತ್ತಲ್ಲ, ಅವಾಗ ಡಾಕ್ಟ್ರುಗಳು ಏನಂತಾರೆ, ಸರ್ ಇವಾಗ ಇವ್ರು ತಂದಿರೋದು ಔಷಧಿ ಇದೆಯಲ್ಲ, ಇದನ್ನು ನಾವು ಲ್ಯಾಬಿಗೆ ಕಳಿಸ್ಬಿಟ್ಟು ಇದರಿಂದ ಮತ್ತೆ ಏನಾರು ಎಕ್ಸ್ಟ್ರಾ ಔಷಧಿಗಳು ಮಾಡೋಕ್ಕಾಗುತ್ತೋ ಏನೋ ಕೇಳ್ಕೊಂಡ್ರೆ, ಮುಂದಕ್ಕೆ ಏನಾರು ಹುಳ ಕಚ್ಚಿದ್ರೆ ಅಥವಾ ಬೇರೆ ಯಾರಿಗಾನ ತೊಂದರೆ ಆದರೆ ಈ ಮೆಡಿಸಿನ್ಸಿಂದ ನಾವು ಕ್ಯೂರ್ ಮಾಡ್ಬೋದಲ್ಲ, ಇದನ್ನು ಇವಾಗಲೇ ಕಳಿಸೋಣ ಸರ್ ಅಂತ ಮಾತಾಡ್ಕೋತಾರೆ ಡಾಕ್ಟ್ರುಗಳು. ಆಯಿತು ಹಂಗೆ ಮಾಡೋಣ ಅಂತ ಮಾತಾಡ್ತಾರೆ. ಆವಾಗ ಭದ್ರ, ಏನಿಲ್ಲ ಬಿಡಿ, ಹಂಗೇನಾಗಕ್ಕಿಲ್ಲ, ಎಲ್ಲ ಗೂಡುಗಳೆಲ್ಲ ನಾನು ತೆಗೆದುಬಿಟ್ಟಿದ್ದೀನಿ, ಸುಟ್ಬಿಟ್ಟಿದ್ದೀನಿ ಎಲ್ಲನೂ, ಏನು ತೊಂದರೆ ಆಗೋಕ್ಕಿಲ್ಲ ಬಿಡಿ, ಇನ್ನು ಹುಳಗಳು ಬರೋಕ್ಕಿಲ್ಲ ಅಂತ ಅಂದಾಗ ಗುರುಗಳು ಮತ್ತು ಎಲ್ಲರೂ, ಹೆಂಗೋ ನಮ್ಮೂರಿಗೆ ಒಳ್ಳೇದು ಮಾಡಿದೆ ಕಣಪ್ಪ ನೀನು, ನಮ್ಮೂರಿಗೆ ಅವಳುಗಳಿಂದ ಎಲ್ಲರಿಗೂ ತೊಂದರೆ ಆಯ್ತಿತ್ತು ಪಾಪ, ಇವತ್ತು ನಿನ್ನಿಂದ ನಮ್ಮೂರಿಗೆ ಎಲ್ರಿಗೂ ಒಳ್ಳೇದಾಯಿತು ಕಣಪ್ಪ, ನಿಂಗೆ ದೇವ್ರು ಒಳ್ಳೇದು ಮಾಡಲಿ ಕಣಪ್ಪ ಅಂತ ಅಂದ್ಬಿಟ್ಟು ಗುರುಗಳು ಸಾಧು ಇರ್ತಾರಲ್ಲ ಅವರೆಲ್ಲ ಹೇಳ್ತಾರೆ. ಹಂಗೇನಿಲ್ಲ ಪರವಾಗಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಭದ್ರಂಗೂ ಹುಳ ಕಚ್ಚಿರುತ್ತಲ್ಲ ಅವ್ರಿಗೆಲ್ಲ ನೋಡ್ಕೋತಾ ಇರ್ತಾರೆ. ಆಮೇಲೆ ಸಲ ಇಲ್ಲಿ ಕಡೆ ಏನಾಗುತ್ತೆ, ಶಿವರಾಮೇಗೌಡರು ಸುಭಾಷ ಇವತ್ತು ನಾನು ಕಾಪಾಡ್ಬಿಟ್ಟೆ ಕಣಪ್ಪ, ಇವತ್ತು ನಾನು ಯಾವತ್ತೂ ನಿನ್ನ ಋಣ ತೀರ್ಸೋಕ್ಕಾಗಕ್ಕಿಲ್ಲ ಕಣಪ್ಪ, ಇವತ್ತು ನನ್ನ ಮಗ ನೀವಿಬ್ಬರು ನನಗೆ ತುಂಬ ಮುಖ್ಯ ಕಣಪ್ಪ ಅಂತ ಏನು ಸುಭಾಷನ ಭದ್ರನ ಹೊಗಳ್ತಾ ಇರ್ತಾರೆ ಶಿವರಾಮೇಗೌಡರು. ಅವಾಗ ಈಶ್ವರಿ, ಅವತ್ತು ನನ್ನ ಮಗನ ಏನೇ ತಪ್ಪು ಮಾಡ್ದ ಅಂತ ಅಂದ್ಬಿಟ್ಟು ಏನೋ ತಪ್ಪು ಮಾಡ್ದ ಅಂತ ಹಟ್ಟಿಯಿಂದ ಆಚೆ ಹಾಕ್ಬಿಟ್ರು, ಇವತ್ತು ನನ್ನ ಮಗನೂ ಎಲ್ಲರೂ ಹೊಗಳುತ್ತಿದ್ದಾರೆ ಅಂತ ಅಂದ್ಬಿಟ್ಟು ಈ ಕಡೆ ಬಂದು, ನೋಡ್ದ ಸುಭಾಷ, ಇವತ್ತು ನೀನು ಒಂದು ಒಳ್ಳೆ ಕೆಲಸ ಮಾಡಿದ್ದು, ನೀನು ಮಾಡೋಕ್ಕೆ ಎಲ್ಲ ಕೆಟ್ಟ ಕೆಲಸಗಳನ್ನೂ ಮರೆಸ್ಬಿಡ್ತು, ಇವತ್ತು ತಗೊಂಬಂದಿದ್ದೀನಿ ನೋಡಿ ನಿಮ್ಮ ದೊಡ್ಡಪ್ಪ ನಿನ್ನ ಬಗ್ಗೆ ಎಷ್ಟೊಂದು ಹೊಗಳ್ಕತ್ತವ್ರೆ ನೋಡು, ಇದು ಅವಕಾಶ ಬೇಕು ಕಣ್ಲ ನಮಗೆ, ಈ ಅವಕಾಶ ನಾವು ಮಡಿಕೋಬೇಕು ನೋಡು, ನಾವೇನೇ ಮಾಡಿದ್ರು ಯಾರಿಗೂ ಗೊತ್ತಾಗಬಾರ್ದು ಅಂತಿದ್ದೆ ಇವತ್ತು, ಆದರೆ ನೀನು ಮಾಡಿದ ಒಳ್ಳೆ ಕೆಲಸ ಎಲ್ರಿಗೂ ಗೊತ್ತಾಯಿತು, ಇವತ್ತು ನೀನು ಹಿಂಗೆ ಮಾಡಿದ್ರಿಂದನೇ ಎಲ್ಲರೂ ನೀನು ಹೊಗಳುತ್ತಿರೋದು, ಇವತ್ತು ನೀನು ಹೊಗಳುತ್ತಿರೋ ಕಾರಣನೇ ಇವತ್ತು ನೀನು ಮಾಡ್ಕೊಂಬಂದಿದ್ದು ಒಳ್ಳೆ ಕೆಲಸ ಕಣ್ಲ, ಆದರೆ ನೀನು ತಂದಿದ್ದು ಮದ್ದು ಬರೀ 3 ಜನಕ್ಕಾಯ್ತಲ್ಲ ಅದೊಂದೇನೆ, ಹಂಗೂ ಆ ಭದ್ರ ಜಾಸ್ತಿ ಮತ್ತಂದು ಆ ಭದ್ರನೂ ಹೊಗಳಕ್ಕೆ ತಗೊಬಿಟ್ಟ ಅಂತಂದಾಗ, ಅಯ್ಯೋ ಬಿಡವ ಹೋಗ್ಲಿ ಅಂತ ಅಂದ್ಬಿಟ್ಟು ಸುಭಾಷ ಅಂತಾನೆ. ಅವಾಗ ಚಿತ್ರ, ಅಲ್ಲ ಕಣ ಸುಭಾಷ, ನೀನು ಆ ಕಾಡಿಗೋಗಿ ಮದ್ದದು ಹೆಂಗೆ ಹುಡಿಕೊಂಬಂದೆ, ಹುಳುಗಳು ನಿಂಗೇನೋ ಮಾಡಲಿಲ್ವೇ, ಅಲ್ಲ ಹುಳುಗಳು ಎಲ್ರಿಗೂ ಕಚ್ಚವಲ್ಲ, ನಿನ್ಗೆ ಯಾಕೆ ಏನೂ ಮಾಡಲಿಲ್ಲ ಅಂದಾಗ ಸುಭಾಷ ನಗ್ತಾನೆ. ಅವಾಗ ಇದ್ಯಾಕವ ಹಿಂಗೆ ನಗ್ತಿದ್ದಾನು ಅಂದಾಗ, ಯಾಕಲ ಸುಭಾಷ ಹಿಂಗೆ ನಗ್ತಿದ್ಯೋ ಏನಾಯ್ತಲ್ಲ ಅಂತ ಅಂದಾಗ, ಅವ್ವ ಅದು ಏನು ಅಂದರೆ, ಅಲ್ಲ ಕಣ್ಲ ಏನು ಹೇಳ್ತಾ ಇದೆಯಾ ನೀನು ಅಂದಾಗ, ಕಾಡಿಗೆ ಹೋಗಿದ್ದೆ ಆದರೆ ಮತ್ತೊಂದಿದ್ದು ನಾನಲ್ಲ ಇದೇನಲ್ಲ ಹಿಂಗೆ ಹೇಳ್ತಿದ್ಯಾ, ನೀನು ಮತ್ತಂದಿಲ್ವಾ, ಮತ್ತು ಇನ್ಯಾರು ಮತ್ತಂದಿದ್ದು, ಇದೇನಲ್ಲ ಸುಭಾಷ ಹಿಂಗೆ ಮಾತಾಡ್ತಾ ಇದೆಯಾ ಅಂದಾಗ, ನನಗೇನು ಗೊತ್ತು, ಆ 3 ಅಡಿ ಅವಳೆಲ್ಲ ಅವಳು ಎತ್ಕೊಂಬತ್ತಿದ್ಲು, ಅದನ್ನು ನಾನು ಕಿತ್ಕೊಂಬಂದೆ ಅಷ್ಟೇನೆಂದು. ಏನು ಕಿತ್ಕೊಂಬಂದೆ, ಏನಲ್ಲ ನೀನು ಹೇಳ್ತಾ ಇರೋದು ಅಂತಂದಾಗ, ಹ್ಞೂ ಕಣವ ಹಿಂಗೆಲ್ಲ ಆಯಿತು ಹಿಂಗೆಲ್ಲ ಆಯಿತು ಅಂತಂತ. ಲೋ ಎಂಥ ಕೆಲಸ ಮಾಡ್ದು, ಇವಾಗ ಏನಾರು ಅವಳಿಗೆ ಗೊತ್ತಾಗ್ಬಿಟ್ರೆ ಇವಾಗ ಏನೋ ಮಾಡ್ತೀಯ ನೀನು ಅಂದಾಗ, ಅವ್ವ ನೀನು ಹೇಳ್ದಲ್ಲವ, ನಾವೇನೇ ತಪ್ಪು ಮಾಡಿದ್ರು ನಮ್ಮ ನೆಳಗೂ ಗೊತ್ತಾಗಬಾರ್ದು ಅಂತ, ಹಂಗೆ ಗೊತ್ತಾಗ್ದೇ ಮಾಡಿದ್ದೀನಿ ಬಿಡು, ನಾನು ಅಂತ ಯಾರಿಗೂ ಗೊತ್ತಾಗೋಕ್ಕಿಲ್ಲ ಕಣ ಅಂದಾಗ, ಏನಲ್ಲ ಹೇಳ್ತಾ ಇದೆಯಾ ಅಂದ. ಹ್ಞೂ ಕಣವ ನಾನು ಹುಷಾರಾಗೇ ಇದ್ದೀನಿ ಅಂದಾಗ, ಹೋಗ್ಲಿ ಬಿಡ್ಲಾ, ಹೆಂಗೋ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ನಿಮ್ಮ ದೊಡ್ಡಪ್ಪನ ದೃಷ್ಟಿಲಿ ನೀನು ಒಳ್ಳೆಯವನಾಗ್ಬಿಟ್ಟಲ್ಲ, ಇನ್ನು ನೋಡ್ಲಾ ನೀನು ಶುಕ್ರದಶೆ ಶುರುವಾಯಿತು, ಇನ್ನು ಮುಂದಕ್ಕೆ ನೀನು ಹೆಂಗಿರ್ತೀಯ ನೋಡ್ಲಾ ಅಂತ ಈಶ್ವರಿ ಅಂತಾಳೆ. ಹ್ಞೂ ಕಣವ ಅಂತ ಸುಭಾಷ ಅಂತಾನೆ. ಅಲ್ಲಿ ಸುಭಾಷ ಈಶ್ವರಿ ಚಿತ್ರ ಎಲ್ಲ ನಗಾಡ್ತಿರ್ತಾರೆ. ಪಾಪ ಇಲ್ಲಿ ವಿದ್ಯಾ ತುಂಬಾ ನೋವು ಪಟ್ಕೊಂಡು ಮನಗಿರ್ತಾಳೆ. ಭದ್ರಂಗೂ ಪಾಪ ಅವಳಕ್ಕೆ ಚವರು ನೋವಲ್ಲಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರ, ಸಪೋರ್ಟ್ ಮಾಡಿದಿರ, ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ 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 ಧನ್ಯವಾದಗಳು. ಇವಾಗ ನೋಡಿ, ಏನೇ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದವ್ರಿಗೆ ಹೆಸರು ಬರೋಲ್ಲ, ಮಾಡಿದಿಲ್ದವ್ರಿಗೆ ಹೆಸರು ಬರುತ್ತೆ. ಅದೇ ಥರ ಇವಾಗ ಕೆಲವ್ರು ಜನಗಳಿಗೆ ಇದೆಲ್ಲ ಅನುಭವ ಆಗಿರುತ್ತಲ್ವರ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಈ ಸಂಚಿಕೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೇ ಸಬ್ಸ್ಕ್ರೈಬ್ ಆಗಿದ್ದೀರಾ, ವಿಡಿಯೋ ನೋಡ್ತಿದ್ರೆ ಎಲ್ಲರೂ ತುಂಬ 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 ಧನ್ಯವಾದಗಳು. ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.